ಹಾಗೆ ಬಂದಿದ್ದು ನೋಡಿ ನಮಗೆಲ್ಲ ಎಷ್ಟು ಗಾಬರಿ ಆಯಿತು ಗೊತ್ತಾ. ಅಲ್ಲಿದ್ದೇನೇನೇ ಮಾಡಲಿ, ನಾನು ಎಲ್ಲ ಮುಗಿದೋಯ್ತಲ್ಲ. ಅಮ್ಮ ನೀನೇ ಈ ರೀತಿ ಅಪ್ಸೆಟ್ ಆದರೆ ನಾವೆಲ್ಲ ಏನು ಮಾಡೋದು ಹೇಳು. ಸಮಾಧಾನ ಮಾಡ್ಕೋ, ಟೆನ್ಷನ್ ಮಾಡ್ಕೋಬೇಡಮ್ಮ. ಟೆನ್ಷನ್ ಮಾಡ್ಕೋಬೇಡ ಅಂದ್ರೆ ಹೇಗೆ? ಇನ್ನು ಬದುಕಿದ್ದೀನಲ್ಲ ನಾನು, ಟೆನ್ಷನ್ ಆಗೇ ಆಗತ್ತೆ ನನಗೆ. ಹಾಗಲ್ಲಮ್ಮ ನಾನು ಹೇಳಿದ್ದು. ಆಗಿದ್ದಾಗೋಯ್ತು, ಮುಂದೆ ಏನಾಗಬೇಕು ಅನ್ನೋದನ್ನ ನೋಡಬೇಕು ತಾನೆ. ಮುಂದೇನೇ ಇದೆ? 2ನೇ ಸಲ ಮದುವೆ ಕ್ಯಾನ್ಸಲ್ ಆಗಿದೆ. ಬಂದಿರೋ ನೆಂಟ್ರೆಸ್ಟ್ರ ಮುಂದೆ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಇನ್ನು ಯಾವತ್ತೂ ಅವ್ರ ಮುಂದೆ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ನಾವು. ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಂಥ ಕೋಟೆ ಮನೆ ಮರ್ಯಾದೆ ಗೌರವ ಎಲ್ಲ ನುಚ್ಚು ನೂರಾಗೋಯ್ತು. ನಾನು ನಿನಗೆ ಅವತ್ತೇ ಹೇಳಿದೆ ಅವ್ರ ಜೊತೆ ಸಂಬಂಧ ಮಾಡೋದು ಬೇಡ ಅಂತ. ಅವರು ರಿಯಲ್ ಫೇಸ್ ತೋರಿಸಿದ್ರು ನಿನಗೆ ಅವರೇ ಬೇಕು ಅಂತ ಸಂಬಂಧ ಮಾಡೋದಿಲ್ಲ. ಹೌದೇ, ನಾನೇ ಈ ಮದುವೆಗೆ ಮತ್ತೊಂದ್ಸಲ ಒಪ್ಕೊಂಡು ತಪ್ಪು ಮಾಡಿದೆ. ನಾನು ಅವತ್ತು ಮದುವೆ ನಿಲ್ಲಿಸಿದೆ ಅನ್ನೋ ಒಂದೇ ಒಂದು ಕಾರಣನ ಅವಳು ಇಟ್ಕೊಂಡು ಆ ಸತ್ಯ ಇವತ್ತು ಮದುವೆ ನಿಲ್ಲಿಸಿದಾಳೆ. ನಮ್ಮೇಲೆ ಸೇಡ್ ತೀರ್ಸ್ಕೊಂಡಿದ್ದಾಳೆ. ಅವ್ರ ಬುದ್ಧಿ ಮತ್ತೊಂದ್ಸಲ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ನಿನಗೆ ಸಮಾಧಾನವಾಗಿರು, ಟೆನ್ಷನ್ ತಗೋಬೇಡ ಅಂತ ಹೇಳಿದ್ದು. ನಾವು ಆ ತಿರ್ಬೋಕಿಗಳ ಜೊತೆ ಸಂಬಂಧ ಬೆಳ್ಸಕ್ಕೆ ಹೋಗಿದ್ದೇ ದೊಡ್ಡ ತಪ್ಪು. ಅಂಥವ್ರ ಜೊತೆ ಸಂಬಂಧ ತಪ್ಪಿದ್ದು ನಮ್ಮ ಅದೃಷ್ಟ ಅನ್ಕೋ. ಹೌದೌದು, ಮದುವೆ ಆಗಿದ್ರೆ ಲೈಫ್ ಲಾಂಗ್ ಇದನ್ನೇ ಅನುಭವಿಸ್ಬೇಕಾಗ್ತಿತ್ತು. ಅಮ್ಮ ನಮಗಿನ್ನೂ ಅವಕಾಶ ಇದೆ. ಅಟ್ ಎನಿ ಕಾಸ್ಟ್ ನಾವು ಕಾರ್ತಿಕ್ನ ಮದುವೆ ಮಾಡಿಸೇ ಮನೆಗೆ ಕರ್ಕೊಂಡು ಹೋಗಬೇಕು. ಆಗ ಮರ್ಯಾದೆನೂ ಹೋಗಲ್ಲ, ನಮ್ಮ ಘನತೆನೂ ಉಳಿಯುತ್ತೆ. ಏನೇ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ? ಮದುವೆ ಹೆಣ್ಣಿಲ್ಲ ಅಂದ್ರೆ ಕಾರ್ತಿಕ್ಗೆ ಹೇಗೆ ಮದುವೆ ಮಾಡಿಸ್ತೀಯಾ? ಏನಮ್ಮ ನೀನು ಒಂಚೂರು ಯೋಚನೆ ಮಾಡದೆ ಮಾತಾಡ್ತಿದ್ಯಲ್ಲ. ಊರಿಗೆಲ್ಲ ಒಬ್ಳೆ ಪದ್ಮಾವತಿನಾ? ಪ್ರಪಂಚದಲ್ಲಿ ದಿವ್ಯನ್ ಬಿಟ್ಟು ಬೇರೆ ಹುಡುಗಿರೇ ಇಲ್ವಾ? ಬೇರೆ ಯಾರಿದ್ದಾರೆ? ನಮ್ಮ ನಿಶಾಮ. ನಿಶಾನಾ? ಸುಹಾಸ್ ತಂಗಿ? ಹೌದೌದು, ನನ್ನ ಮುದ್ದಿನ ತಂಗಿ. ನನಗೆ ನೀನೇನು ಹೇಳ್ತಿದ್ಯೋ ಅರ್ಥ ಆಗ್ತಿಲ್ಲ. ಅಮ್ಮ, ನಿಶಾ ಕಾರ್ತಿಕ್ನ ಮನ್ಸಾರೆ ಇಷ್ಟಪಡ್ತಿದ್ದಾಳೆ. ಅವಳ ಪ್ರೀತಿ ನಿಜ ಆಗಿರೋದಕ್ಕೆ ಅಂತ ಅನ್ಸುತ್ತೆ ಹೀಗೆಲ್ಲ ಆಗಿರೋದು. ಈಗಲಾದರೂ ಕಾರ್ತಿಕ್ ನಿಶಾಗೆ ಮದುವೆ ಮಾಡಿಸೋಣ. ನಮ್ಮ ಮರ್ಯಾದೆನೂ ಉಳಿಯುತ್ತೆ, ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ಸೊಸೆನೂ ಸಿಗ್ತಾಳೆ. ಐ ಆಮ್ ವೆರಿ ಶ್ಯೂರ್ ಅಮ್ಮ, ನಿಶನ್ ಜೊತೆ ಕಾರ್ತಿಕ್ಕು ತುಂಬ ಚೆನ್ನಾಗಿರ್ತಾನೆ. ಶುಭ ಕಾರ್ಯ ಮುಂದಿಟ್ಕೊಂಡು ಯಾಕೆ ಹೇಗಿದ್ದೀರಾ ರಾಯರೇ?
ಶುಭ ಕಾರ್ಯನ ನಿಂತೋಯ್ತಲ್ಲ ಗುರುಗಳೇ. ಕೋಟೆ ಮನೆಯಲ್ಲಿ ಇದು 2ನೇ ಸಾರಿ ನಿಂತು ಹೋಗ್ತಿರೋದು. ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಶಿಕ್ಷೆ ಕೊಟ್ಟಿದ್ದಾರೆ ದೇವರು. ಪ್ರಶ್ನೆಯೇ ಉತ್ತರದ ಮೂಲ. ಪ್ರಶ್ನಿಸ್ಕೊಂಡಷ್ಟು ಉತ್ತರ ಹತ್ತಿರವಾಗುತ್ತೆ. ನನಗೆ ಯಾವ ಉತ್ತರವೂ ಸಿಗ್ತಿಲ್ಲ ಗುರುಗಳೇ. ನಮ್ಮ ಹಿಂದಿನ ಗುರುಗಳು ಹೇಳಿದಂತೆ ಮಾಡಿದ್ದೇವೆ. ಅವರೇ ನಿಶ್ಚಯ ಮಾಡಿದರೂ ಮದುವೆ ಇದು. ಗುರುಗಳ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ರಾಯರೇ. ಅಪನಂಬಿಕೆ ಬೇಡ. ಆದರೆ ಇಲ್ಲಿ ಯಾವುದು ನಡೀಬಾರ್ದಿತ್ತೋ ಅದೇ ನಡೆದು ಹೋಗಿದೆ. ನನಗಂತೂ ದಿಕ್ಕೇ ತೋಚ್ತಿಲ್ಲ ಗುರುಗಳೇ, ದಿಕ್ಕೇ ತೋಚ್ತಿಲ್ಲ. ನಡೀಬಾರದ್ದು ಯಾವತ್ತೂ ನಡೆಯೋದಿಲ್ಲ ರಾಯರೇ. ಏನೆಲ್ಲ ನಡೆದಿದೆಯೋ, ಮುಂದೆ ಏನೆಲ್ಲ ನಡೆಯುತ್ತೋ ಅದೆಲ್ಲ ಪೂರ್ವ ನಿಯೋಜಿತ. ನನಗೆ ನಿಮ್ಮ ಮಾತು ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಏನು ನಡಿಬೇಕಿತ್ತೋ ಅದೇ ನಡೆದಿದೆ. ರಾಯರೇ, ನಮ್ಮ ಗುರುಗಳು ಮುಂದಾಗೋದನ್ನ ನಿಮಗೆ ತಿಳಿಸಿಯೇ ಹೋಗಿದ್ದಾರೆ. ಭಗವಂತನ ಪ್ರೇರಣೆ ಆಗದೆ ಅವರು ಮಾತಾಡ್ತಿರ್ಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಗುರುಗಳ ಮಾತಿನ ಮರ್ಮ ನಿಮಗೇ ತಿಳಿಯುತ್ತೆ. ನಿಮ್ಮ ಮಾತಿನ ಅರ್ಥ ನನಗೆ ತಿಳಿತಿಲ್ಲ ಗುರುಗಳೇ. ನಾನು ಸಾಮಾನ್ಯ ಮನುಷ್ಯ. ನನಗೆ ಅರ್ಥವಾಗುವ ಥರ ಹೇಳಿ. ನನ್ನ ಕಣ್ಣಿಗೆ ಗೋಚರವಾದದ್ದು ನಿಮಗೆ ತಿಳಿಯುತ್ತೆ. ಅದೇನು ಅಂತ ನನಗೆ ಅರ್ಥವಾಗೋ ಹಾಗೆ ಹೇಳಿ ಗುರುಗಳೇ. ರಾಯರೇ, ಯಾವ ಹುಡುಗಿ ಜಾತಕ ನೋಡಿ ಈ ಹುಡುಗಿ ಜೊತೆ ನಿಮ್ಮ ಮಗನ ಮದುವೆ ಆದರೆ ನಿಮ್ಮ ಮನೆ ನಂದಗೋಕುಲ ಆಗುತ್ತೆ, ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು, ಅವಳನ್ನೇ ನಿಮ್ಮ ಮಗನ ಜೊತೆ ಮದುವೆ ಮಾಡಿಸಿ ರಾಯರೇ. ನಿಮ್ಮ ಪ್ರಶ್ನೆಗೆ, ಗೊಂದಲಕ್ಕೆ ಅದೇ ಉತ್ತರ. ಆದರೆ ಅವಳೇ ಇಲ್ಲವಲ್ಲ ಗುರು. ರಾಯರೇ, ಗುರುಗಳೇ, ಈ ಜಾತಕದಲ್ಲಿರೋ ಹುಡುಗಿ ಜ್ಯೇಷ್ಠ ಪುತ್ರಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಗುರುಗಳೇ. ಇದು ಜ್ಯೇಷ್ಠ ಪುತ್ರಿ ಜಾತಕ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಜಾತಕದ ಪ್ರಕಾರ ಆ ದಂಪತಿಗಳಿಗೆ ಈಕೆ ಮೊದಲನೇ ಸಂತಾನ ಅಲ್ಲ. ಈ ಜಾತಕದ ಹುಡುಗಿಗೆ ಮುಂಚೆ ಅವ್ರಿಗೆ ಇನ್ನೊಂದು ಸಂತಾನ ಇರಲೇಬೇಕು. ಯಾವುದಕ್ಕೂ ಇನ್ನೊಂದು ಸಲ ಆ ಹುಡುಗಿ ಮನೆಯವ್ರನ್ನ ವಿಚಾರಿಸ್ಬಿಡಿ. ಆಗಲಿ ಗುರುಗಳೇ. ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ. ನಿಮ್ಮ ಮಗಳ ಜಾತಕ ನೋಡಿ ಇದು ಅವ್ರ ಮೊದಲನೇ ಮಗಳ ಜಾತಕ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಜಾತಕ ಅವಳ್ದೇನೆ. ದಿವ್ಯಾ ನನ್ನ ಮೊದಲನೇ ಮಗಳೇ, ಅದು ಅವಳದೇ ಜಾತಕ. ದಿವ್ಯಾ, ದಿವ್ಯಾ, ಏನಮ್ಮ? ನೆನ್ನೆ ನಿನ್ನ ಜಾತಕ ಕೊಟ್ಟಿಯಲ್ಲ, ಅದು ನಿನ್ನ ಜಾತಕ ತಾನೆ? ನಾವು ಒಂದು ವಿಷಯನ ನಿಮ್ಮಿಂದ ಮುಚ್ಚಿಟ್ಬಿಟ್ಟಿದ್ದೀವಿ. ನಾವು ಕೊಟ್ಟಿದ್ದು ನಿಮಗೆ ದಿವ್ಯನ ಜಾತಕ ಆಗಿರಲಿಲ್ಲ, ಅದು ಸತ್ಯನ ಜಾತಕ ಆಗಿತ್ತು. ಕಾರ್ತಿಕ್ ಜೊತೆ ಹೊಂದಿಕೆ ಆಗಿದ್ದು ನಮ್ಮ ಸತ್ಯನ ಜಾತಕ. ರಾಯರೇ, ಗುರುಗಳೇ, ಇನ್ನೊಂದು ವಿಷಯ ಹೇಳಿ ಗುರುಗಳೇ. ಈ ಜಾತಕದಲ್ಲಿರೋ ಹುಡುಗಿ ಹೇಳಿ ಮಾಡಿಸಿದಂಥ ಜೋಡಿ. ಆ ಹುಡುಗಿ ನಿಮ್ಮ ಮನೆಗೆ ಬಂದರೆ
ನಿಮ್ಮ ಮನೆಯ ದೈವಶಕ್ತಿ ಇನ್ನೂ ಹೆಚ್ಚಾಗುತ್ತೆ. ಹಾಗಾದರೆ ಮುಂದುವರಿಬಹುದಲ್ಲ ಗುರುಗಳೇ? ಖಂಡಿತ ಆಗಬಹುದು. ಅದಕ್ಕೆ ಹೇಳಿದ್ದು ರಾಯರೇ, ಏನಾಗಬೇಕಿತ್ತೋ ಅದೇ ನಡೆದಿದೆ. ಆಗಬಾರದ್ದು ಅಂತ ಯಾವುದೂ ಇಲ್ಲ. ಗುರುಗಳ ಸಮ್ಮುಖದಲ್ಲಿ ಏನು ನಿಶ್ಚಯ ಆಗಿತ್ತೋ ಅದೇ ಸತ್ಯ. ಗುರುಗಳ ಮಾತನ್ನು ತಿದ್ದೋದಿಕ್ಕೆ ಯಾರಿಂದಲಾದರೂ ಸಾಧ್ಯವಾ? ಅವತ್ತು ಅವರು ಹೇಳಿದ್ದು ಇವತ್ತು ನಿಜ ಆಗ್ತಿದೆ ಅಷ್ಟೆ. ನಮ್ಮ ಗುರುಗಳ ಅಪ್ಪಣೆಯನ್ನು ಪಾಲಿಸಿ. ಹೌದು, ಗುರುಗಳು ಹೇಳಿದ್ದು ಸತ್ಯ. ಅಲ್ವೇ, ಮದುಮಗಳು ಓಡೋಗ್ಬಿಟ್ಟವಳೆ, ಮದುವೆ ನಿಂತೋಗೈತೆ. ಆದರೂ ಈ ನೆಂಟ್ರೆಸ್ಟು ಹೆಂಗೆ ಜುಮ್ ಅಂತ ಕೂತ್ಕೊಂಡ್ಬಿಟ್ಟವು ನೋಡು. ಮೋಸ್ಟ್ಲಿ ಒಳ್ಳೆ ಕಾಣಿಕೆ ಹುಡುಗರೆ ಊಟ ಸಿಗುತ್ತೆ ಅಂತ ಕಾಯ್ತಾವೆ, ಮಾನ ಮರ್ಯಾದಿಲ್ದವು. ನಿಮಗೆ ಯಾಕ್ರಿ? ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳಿ, ನಿಮ್ದು ನೀವು ನೋಡ್ಕೊಳ್ಳಿ. ಹೇಯ್, ಹೇಳ್ತೀನಿ ಕೇಳೋ, ಈಗ ನಾನೇ ಹೋಗ್ಬಿಟ್ಟು ಮೈಕ್ಲ ಅನೌನ್ಸ್ ಮಾಡ್ಬಿಡ್ತೀನಿ, ಮದುವೆ ನಡೀತಿಲ್ಲ, ಊಟ ತಿಂಡಿ ಏನೂ ಸಿಗಲ್ಲ, ನಡ್ರಿ ಅಂತ. ಯಾಕ್ರಿ, ನಿಮಗೆ ಮದುವೆ ನಡೆಯೋದು ಇಷ್ಟ ಇಲ್ವಾ? ಮದುವೆ ಮುಗ್ದೋಯ್ತಾ? ಮದುವೆ ನಡಿ ಹುಡುಗಿಯಲ್ಲಿದ್ದಾಳೆ, ಇನ್ನೆಲ್ಲೇ ಮದುವೆ? ಇನ್ಯಾವ ಮದುವೆನಾ? ಸರಿ ಬಿಡಿ, ಮದುವೆ ನಡೀಲಿಲ್ಲ ಅಂದ್ರೆ ಮನೆ ಬರ್ಕೊಡಲ್ಲ ಅಂತ ಸತ್ಯ ಹೇಳಿದಾಳೆ, ಅದು ನೆನಪಿರ್ಲಿ. ಕೊಡಲ್ಲ ಅಂತ ತಕ್ಷಣ ಬಿಡ್ಬಿಡ್ತೀನ? ಇದನ್ನೇ ಒಂದು ದೊಡ್ಡ ಆಟ ಅಂದ್ಕೊಂಡ್ಬಿಟ್ಟವಳೆ. ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅವಳಿಗೆ, ನಾನೇನು ತಮಾಷೆಗೆ ಸುಮ್ಮನೆ ಬಿಡೋದಿಲ್ಲ. ಅಲ್ಲ ಕಣೆ, ನಾನು ದಿವ್ಯಾಗೆ ಮದುವೆ ಮಾಡಿಕೊಡ್ಬೇಕು, ದಾರಿ ಹೇಳ್ಕೊಡ್ಬೇಕು ಅಂತ ಕಾಯ್ತಾ ಇರ್ಲಿಲ್ವ? ನಾನು ಕಾಯ್ತಿದ್ದ ಇಲ್ವಾ? ಅದೇನೋ ನಿಜಾನೇ. ದಿವ್ಯಾನೇ ಇಲ್ಲ ಆದ್ಮೇಲೆ ನಾನೇನು ಮಾಡಲಿ? ಅದು ನನ್ನ ತಪ್ಪ? ಸರಿನೋ ತಪ್ಪೋ, ಆದರೆ ಮದುವೆ ನಡೀತಿಲ್ಲ ಅನ್ನೋದೇ ಸತ್ಯ ಅಲ್ವಾ? ಅದಕ್ಕೆ ಹೇಳಿದ್ದು ನಿಮಗೆ ಮನೆ ಬರೆದು ಕೊಡಲ್ಲ ಅಂತ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ಎರಡೆರಡು ಸಲ ಹಿಂಗೆ ಮೋಸ ಮಾಡ್ಬಿಟ್ರೆ ನಾನು ಒಪ್ಕೊಬಿಡ್ತೀನ? ನೋಡೋ, ಮುಲಾಜಿಲ್ಲ, ಮನೆ ನನ್ನ ಹೆಸರಿಗೆ ಆಗಬೇಕು ಅಷ್ಟೇ. ನಾನು ಬಿಡೋದಿಲ್ಲ, ಮನೆನ ನನ್ನ ಹೆಸರಿಗೆ ಬರ್ಸ್ಕೊಂತೀನಿ. ಈಗಲೇ ಹೋಗಿ ಮಾತಾಡ್ತೀನಿ ಇರೋ. ಹೌದಮ್ಮ, ನಿಶಾ ಕಾರ್ತಿಕ್ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಜೊತೆಗೆ ಕಾರ್ತಿಕ್ ಮದುವೆ ಎರಡೆರಡು ಸಲ ನಿಂತೋದ್ಮೇಲೆ ಅವನಿಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳು? ಒಂದು ವೇಳೆ ಯಾರೂ ನಮ್ಮ ಕಾರ್ತಿಕಕ್ಕೆ ಸಿಕ್ಕಿದ್ಲು ಅಂತಾನೆ ಅನ್ಕೋ, ಅವಳು ನಮ್ಮ ಮನೆಗೆ ಹೊಂದ್ಕೋತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಆದರೆ ನಿಶಾ ನಮ್ಮನೆ ಹುಡುಗಿ, ನಮ್ಮನೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅಮ್ಮ. ನಮ್ಮ ಮನೆತನದ ಬಗ್ಗೆ ತುಂಬ ಗೌರವನೂ ಇದೆ. ಅವಳನ್ನು ನಮ್ಮ ಮನೆಗೆ ತಂದ್ಕೊಳ್ಳೋದು ತುಂಬ ಒಳ್ಳೆಯದು.
ಅತ್ತೆ, ನಿಶಾ ನನ್ನ ತಂಗಿ ಅಂತ ನಾನು ಹೇಳ್ತಾ ಇಲ್ಲ. ಕಾರ್ತಿಕ್ ಇಲ್ಲ ಅಂದರೆ ಇನ್ಯಾರ ಜೊತೆನೋ ಅವಳು ಮದುವೆ ಮಾಡಬಹುದು. ಆದರೆ ನಾನು ಈ ಮನೆ ಉಪ್ಪು ತಿಂದಿದ್ದೀನಿ. ಈ ಮನೆ ಕೆಟ್ಟದಾಗಬಾರ್ದು. ಅಷ್ಟೇ ಅಲ್ಲ, ನಿಶಾ ಕೂಡ ಕಾರ್ತಿಕ್ನ ತುಂಬ ಇಷ್ಟಪಡ್ತಿದ್ದಾಳೆ. ಹೌದಮ್ಮ, ಮುಹೂರ್ತಕ್ಕಿನ್ನೂ ತುಂಬ ಸಮಯ ಇದೆ. ನಮ್ಮ ಕಾರ್ತಿಕ್ ಮದುವೆ ನಿಲ್ಬಾರ್ದು. ಹಾಗೆ ಆ ಸತ್ಯ ಅಂದ್ಕೊಂಡ ಹಾಗೆ ಯಾವುದು ನಡೆಯಕ್ಕೆ ಬಿಡಬಾರ್ದು. ಕಾರ್ತಿಕ್ ಮದುವೆ ನಡಿಬೇಕಮ್ಮ. ನಿಶಾ ಕಾರ್ತಿಕ್ ಮದುವೆನ ಮಾಡಿಸ್ಬಿಡೋಣ. ಅಮ್ಮ, ಈಗೇನಾದರೂ ಮದುವೆ ನಿಂತರೆ ಅದಕ್ಕಿಂತ ದೊಡ್ಡ ಅವಮಾನ ಸಮಸ್ಯೆ ಮತ್ತೊಂದಿಲ್ಲ. ಅಪ್ಪನ ಆರೋಗ್ಯದ ಬಗ್ಗೆ ಅಂತೂ ನಿನಗೆ ಚೆನ್ನಾಗಿ ಗೊತ್ತಿದೆ. ಕಾರ್ತಿಕ್ ಮದುವೆ ಈಗ ನಿಲ್ಲೋ ಹಾಗಿಲ್ಲಮ್ಮ. ಸುಮ್ಮನೆ ನಾನು ಹೇಳ್ದ ಕೇಳು. ನಮ್ಮ ನಿಶನ್ನ ಕಾರ್ತಿಕ್ ಕೊಟ್ಟು ಮದುವೆ ಮಾಡಿಸ್ಬಿಡು. ಇದೇನಿದು ಡಾರ್ಲಿಂಗ್? ಅತ್ತೆ ಏನು ಹೇಳ್ದೇನೆ ಹಾಗೆ ಹೊರಟೋಗಿದ್ರು. ನಿನ್ನ ತಂಗಿಗೆ ರೆಡಿಯಾಗಕ್ಕೆ ಹೇಳು ಸುಹಾಸ್. ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ನಮ್ಮಮ್ಮಂಗೆ ಈಗ ಸದ್ಯಕ್ಕೆ ನಿಶನ್ನ ಬಿಟ್ಟರೆ ಬೇರೆ ಚಾಯ್ಸೇ ಇಲ್ಲ. ನಮ್ಮ ಗುರುಗಳು ನಿಮ್ಮ ಮಗನ ಜೊತೆ ನಿಶ್ಚಯಿಸಿ ನಿಗದಿ ಮಾಡಿದ ಜಾತಕ ತುಂಬಾ ವಿಶೇಷವಾದ್ದು. ಆ ಜಾತಕದ ಅವಶ್ಯಕತೆ ನಿಮ್ಮ ಕುಟುಂಬಕ್ಕೆ ತುಂಬಾ ಇದೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಗುರುಗಳೇ? ಸತ್ಯದ ವಿವರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಸತ್ಯ ಕೇಳ್ತಾ ಯಾವ ಹುಡುಗಿ ಮುಖ ನಿಮ್ಮ ಕಣ್ಮುಂದೆ ಬರುತ್ತೋ ಆ ಹುಡುಗಿನೇ ಗುರುಗಳು ನಿಶ್ಚಯಿಸಿದ ಹುಡುಗಿ. ಅವಳೇ ನಿಮ್ಮ ಮಗನಿಗೆ ತಕ್ಕನಾದ ವಧು. ರಾಯರೇ, ಆ ಹುಡುಗಿ ಬಹಳ ವಿಶಿಷ್ಟವಾದ ಜಾತಕ ಹೊಂದಿರೋ ಹುಡುಗಿ. ನಿಮ್ಮ ಮನೆ ಮತ್ತು ಮನೆತನವನ್ನು ಬೆಳಗೋ ಬೆಳಕು. ಬೆಳಕನ್ನು ನಿರಾಕರಿಸಬೇಡಿ. ಮನೆ ತುಂಬಿಸ್ಕೊಳ್ಳಿ. ಬಾಳು ಬಂಗಾರವಾಗುತ್ತೆ. ಕಾರ್ತಿಕ್ ಜೊತೆಗೆ ಹೊಂದಿಕೆಯಾಗಿದ್ದು ಸತ್ಯನ ಜಾತಕ ಅಂದರೆ ಗುರುಗಳು ಹೇಳ್ತಿರೋದು ಕೂಡ ಸತ್ಯನ ಬಗ್ಗೆನೇ. ಹಾಗಿದ್ರೆ ನನ್ನನ್ನು ಏನು ಮಾಡಬೇಕು ಅಂತ ಹೇಳ್ತೀರಾ ಗುರುಗಳೇ? ನೀವು ಗುರುಗಳಲ್ಲಿಟ್ಟ ಅಚಲವಾದ ನಂಬಿಕೆ ನನ್ನನ್ನು ಇಲ್ಲಿವರೆಗೂ ಕರೆಸಿದೆ. ಸೂಚನೆ ಕೊಡಬೇಕಾದ್ದು ನನ್ನ ಧರ್ಮ. ಕೊಡ್ತಾ ಇದ್ದೀನಿ. ನಿಗದಿಯಾದ ಮುಹೂರ್ತದಲ್ಲೇ ಮದುವೆ ಆಗ್ಬಿಡ್ಲಿ ರಾಯ್ರೆ. ಯಾಕಂದರೆ ಅದು ದೈವ ಸಂಕಲ್ಪ. ಆದರೆ ಈ ಸತ್ಯನ ಎಲ್ಲರ ಮುಂದೆ ಹೇಳೋದಾದರೂ ಹೇಗೆ ಗುರುಗಳೇ? ಸತ್ಯ ಸುಡೋ ಕೆಂಡ. ಎಷ್ಟು ದಿನ ಅಂತ ಮರೆಮಾಚೋಕ್ಕೆ ಸಾಧ್ಯ ಹೇಳಿ? ಇದೇ ಸರಿಯಾದ ಸಮಯ. ಎಲ್ರಿಗೂ ಸತ್ಯ ಗೊತ್ತಾಗಬೇಕಾದ ಸಮಯ.
ಕಾರಣ ಇಲ್ಲದೆ ಯಾವ ಕ್ರಿಯೆನೂ ನಡೆಯಲ್ಲ ರಾಯರೇ. ಕರ್ಮ ನಮ್ಮದು, ಫಲ ಆ ಭಗವಂತನದ್ದು. ಧೈರ್ಯವಾಗಿ ಹೆಜ್ಜೆ ಮುಂದಿಡಿ.